ನನ್ನ ಕ್ಷೇತ್ರದಲ್ಲಿ 6,18 ಮತಗಳ ಬಗ್ಗೆ ರಿಕ್ವೆಸ್ಟ್ ಬಂದಿತ್ತು. ರಿಕ್ವೆಸ್ಟ್ ಬಂದವರಿಗೂ ಗೊತ್ತಿಲ್ಲ, ಹಾಕಿದವರಿಗೂ ಗೊತ್ತಿಲ್ಲ. ಅದು ಯಾರ ನಂಬರು? ಒಂದು ಎಪಿಕ್ ನಂಬರನ್ನು ಉಪಯೋಗ ಮಾಡಿಕೊಂಡು ಹ್ಯಾಕ್ ಮಾಡಿ ಆ ನಂಬರ್ ಮೇಲೆ ರಿಕ್ವೆಸ್ಟ್ ಕಳಿಸಿದ್ದಾರೆ. ಈ ಥರ ಗೋಲ್ಮಾಲಾಗಿ ನನ್ನನ್ನು ಸೋಲಿಸುವಂಥ ಒಂದು ಷಡ್ಯಂತ್ರ BJP ಪಕ್ಷ ಮಾಡಿತ್ತು ಮತ್ತು ನ್ಯಾಷನಲ್ ಎಲೆಕ್ಷನ್ ಕಮಿಷನ್ದವರು ಸೇರಿನೇ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಸೂರ್ಯಕಾಂತ್ ಗೋವಿನ್ ಅಂತ, ಸೂರ್ಯಕಾಂತ್ ಗೋವಿನ್ ಈಸ್ ಎ ರಿಟೈರ್ಡ್ ಟೀಚರ್. ಅವನು ಎಪಿಕ್ ನಂಬರ್ ಮೇಲೆ 12 ಜನರ ರಿಕ್ವೆಸ್ಟ್ ಹೋಗ್ತದೆ. 12 ಜನರಿಗೆ ರಿಕ್ವೆಸ್ಟ್ ಹೋದ್ಮೇಲೆ ಅವ್ರು ಬಂದು ಕೇಳ್ತಾರೆ, ಯಾಕಪ್ಪ ನಮ್ಮ ಹೆಸರನ್ನ ಡಿಲೀಟ್ ಮಾಡೋಕ್ಕೆ ನೀನು ಯಾಕೆ ಕಳಿಸಿ, ನಿನ್ನ ಹೆಸರೇ ಕಳಿಸಿದೆ? ಇಲ್ಲ, ನಾನು ಕಳಿಸಿಲ್ಲ ಅಂತ ಹೇಳ್ತಾನೆ. ಒಬ್ಬ ಹೆಣ್ಮಗಳು ಗೋದಾಬಾಯಿ, ಅವ್ರ ಹೆಸರಿನಲ್ಲಿ ಪಾಪ ಅವರಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ. ಗೋದಾಬಾಯಿ ಹೆಸರು ಮೇಲೆ 12 ವೋಟ್ ಡಿಲೀಟಿಗೆ ರಿಕ್ವೆಸ್ಟ್ ಹೋಗಿದೆ 14 ನಿಮಿಷದಲ್ಲಿ. ಈ ಥರ ದೊಡ್ಡ ಜಾಲವನ್ನು ಹಾಕಿ ಆ ಮೊಬೈಲ್ ನಂಬರ್ನ ಕ್ರಾಸ್ ಚೆಕ್ ಮಾಡಿದಾಗ, ಮೊನ್ನೆ ಡೆಲ್ಲಿಯಲ್ಲಿದ್ದಾಗ ನಾನು ರಾಹುಲ್ ಗಾಂಧಿಯವ್ರ ಕಚೇರಿಯಿಂದ ಫೋನ್ ಮಾಡಿದೆ. ಅದು ತಮಿಳ್ನಾಡಿಗೆ ಹೋಯಿತು, ಮತ್ತೊಂದು ಜಾರ್ಖಂಡ್ಗೆ ಹೋಯಿತು, ಮತ್ತೊಂದು ಮಹಾರಾಷ್ಟ್ರಕ್ಕೆ ಹೋಯಿತು, ಮತ್ತೊಂದು ಆಂಧ್ರ ಪ್ರದೇಶಕ್ಕೆ ಹೋಯಿತು. ಎಲೆಕ್ಷನ್ ಕಮಿಷನ್ನವ್ರು ಹೇಳ್ತಾರೆ, ನಾವು ಡಿಲೀಟೇ ಮಾಡಿಲ್ಲ. ಹೌದು, ಡಿಲೀಟ್ ಮಾಡಿಲ್ಲ. ನಾವು ಎಚ್ಚರಗೊಳ್ಳದೆ ಹೋಗಿದ್ದರೆ ನೀವು ಡಿಲೀಟ್ ಮಾಡ್ತಿದ್ರಿ. ನಾನು ಎಲೆಕ್ಷನ್ದಲ್ಲಿ ಸೋತಿದ್ದೆ. 5,994 ವೋಟ್ ಒಂದು ವೇಳೆ ಡಿಲೀಟ್ ಆಗಿದ್ದರೆ ನಾನು ಕಳೆದ ಚುನಾವಣೆಯಲ್ಲಿ 1,000 ನಾನು ಸೋಲ್ತಿದ್ದೆ.